ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇಷ್ಟು ದಿನಗಳ ಕಾಲ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದ್ದೇನು ಗೊತ್ತಾ? ಕುರ್ಚಿ ಫೈಟ್. ಯಾವಾಗ ಸಿಎಂ ಡಿಸಿಎಂ ಮುಖಾಮುಖಿ ಆಗ್ತಾರೆ ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ಹೇಳಲಾಗ್ತಾ ಇತ್ತು. ಕೊನೆಗೆ ತಾರ್ಕಿಕ ಅಂತ್ಯ ಸಿಗಲಿಲ್ಲ. ಕೊನೆಗೆ ಮತ್ತೆ ಒನ್ಸ್ ಅಗೇನ್ ಇಬ್ಬರೂ ನಾಯಕರು ಬೊಟ್ಟು ಮಾಡಿರೋದು ಕಾಂಗ್ರೆಸ್ನ ಹೈಕಮಾಂಡ್ ಕಡೆಗೆ. ಈಗ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವ ವಿಚಾರ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರು ತೆಗೆದುಕೊಳ್ಳುವಂತಹ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಪ್ರಶ್ನೆ. ಹಂಗಾಗಿ ನಾವು ಹೇಳ್ತಾ ಇರೋದು ಇದು ಕದನ ವಿರಾಮ ಅಷ್ಟೇ. ಅಂತಿಮವಾಗಿ ಎಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ ಅಂತ ಅಲ್ಲ. ತೆರೆ ಮರೆಯಲಿ ಸತತ ಪ್ರಯತ್ನಗಳು ಈ ಕ್ಷಣಕ್ಕೂ ಆಗ್ತಾ ಇದೆ ಇಬ್ಬರು ನಾಯಕರಿಂದ. ಹಂಗಾಗಿ ವರಿಷ್ಠರು ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಎಂಟ್ರಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿ ಇದೆ. ಇಬ್ಬರು ನಾಯಕರು ತೆಗೆದುಕೊಳ್ಳುವಂತಹ ನಿರ್ಧಾರ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಹಂಗಾಗಿ ರಾಜ್ಯದ ಕುರ್ಚಿ ಕಿತ್ತಾಟಕ್ಕೆ ಇನ್ನೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಯಾಕೆ ಅನ್ನೋದು ಪ್ರಶ್ನೆ. ರಾಜ್ಯದ ಕುರ್ಚಿ ಕಿತ್ತಾಟಕ್ಕೆ ಇನ್ನೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇವತ್ತು ನಾಳೆ ಅನ್ನುವಂತಹ ಪರಿಸ್ಥಿತಿ. ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ, ಸಿಎಂ ಡಿಸಿಎಂ ನಡೆ ಏನಾಗಿರುತ್ತೆ ಅನ್ನೋದು ಪ್ರಶ್ನೆ. ಹೈಕಮಾಂಡ್ ಹೇಳಿದಕ್ಕೆಲ್ಲ ನಾವು ಓಕೆ ಅಂತೀವಿ ಅಂತ ಇಬ್ಬರು ನಾಯಕರು ಹೇಳ್ತಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂಗಳದಲ್ಲಿ ಸದ್ಯ ಕುರ್ಚಿಯ ಚೆಂಡು. ಸೋನಿಯಾ ಮುಂದೆ ಖರ್ಗೆ ಅವರಿಟ್ಟ ಪ್ರಸ್ತಾಪ ಏನು? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಷ್ಟು ರಾಜ್ಯದ ಪರಿಸ್ಥಿತಿಗಳು ಗೊತ್ತಿದೆ, ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿಗಳು. ಕುರ್ಚಿ ಫೈಟ್ಗೆ ಸೋನಿಯಾ ಗಾಂಧಿ ಎಂಟ್ರಿ ಅನಿವಾರ್ಯ ಆಗ್ಬಿಟ್ಟಿದೆ. ಅನಿವಾರ್ಯನ ಅಲ್ಲ, ಅನಿವಾರ್ಯನೇ. ವರಿಷ್ಠರು ತೆಗೆದುಕೊಳ್ಳುವಂತ ನಿರ್ಧಾರದ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಅಂತ ಇಬ್ಬರು ನಾಯಕರು ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಇನ್ಸೈಡ್ ಮಾಹಿತಿಯನ್ನ, ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ, ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ತನಕ ತಲುಪಿಸ್ತಾ ಇದೆ. ಹಂಗಾದ್ರೆ ವರಿಷ್ಠರು ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವಂತ ನಿರ್ಧಾರ ಏನಾಗಿರುತ್ತೆ, ಯಾವಾಗ ತೆಗೆದುಕೊಳ್ಳಬಹುದು, ಎಷ್ಟು ದಿನಗಳ ಕಾಲ ಅವಕಾಶವನ್ನ ಸಿದ್ದರಾಮಯ್ಯನವರಿಗೆ ಕೊಡಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಈ ಕ್ಷಣಕ್ಕೂ ಪ್ರಶ್ನೆ ಆಗಿದೆ. $1 ಮಿಲಿಯನ್ ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿರುವಂತಹ ನಾಯಕರಿಗೂ ಇದ್ರ ಬಗ್ಗೆ ಉತ್ತರ ಸಿಗ್ತಾ ಇಲ್ಲ, ಕ್ಲಾರಿಟಿ ಸಿಗ್ತಾ ಇಲ್ಲ, ಏನಾಗ್ತಾ ಇದೆ ಇಬ್ಬರು ನಾಯಕರ ಮಧ್ಯೆ ಅಂತ. ಹಂಗಾಗಿ ಈಗ ಹೈಕಮಾಂಡ್ ನ ನಿರ್ಧಾರನೇ ಅಂತಿಮ. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಆ ಕಡೆ ಸಿದ್ದರಾಮಯ್ಯನವರ ಟೀಮ್ ಅವರು ಕೂಡ ಸಖತ್ ಆಕ್ಟಿವ್ ಆಗಿದ್ದಾರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ. ಹೈಕಮಾಂಡ್ ಕಡೆ ಇಬ್ಬರು ನಾಯಕರ ಚಿತ್ತ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಟೀಮ್ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿದೆ. ತಂತ್ರ ಪ್ರತಿತಂತ್ರಗಳು ರೂಪುಗೊಳ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಕೂಡ ಜೋರಾಗಿದೆ ಪಾಲಿಟಿಕ್ಸ್. ಏನಾಗ್ತಾ ಇದೆ ಅಂತ ನಿನ್ನೆ ರಾತ್ರಿಯೇ ನಡೆದಿದೆಯಂತೆ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಒಂದು ಹಂತಕ್ಕೆ ಚರ್ಚೆ ಆಗಿದೆ.
ಕರ್ನಾಟಕ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸೋನಿಯಾ ಗಾಂಧಿ ಅವರ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಷ್ಟು ರಿಪೋರ್ಟ್ ಅನ್ನ ಮುಂದಿಡೋ ಮೂಲಕ ಚರ್ಚೆ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರ ಬಣದವರು ಕೂಡ ಪಟ್ಟು ಹಿಡಿದಿದ್ದಾರೆ, ನಾಯಕನನ್ನ ಕೆಳಗಿಳಿಸಬಾರದು ಅಂತ. ಈ ಕಡೆ ಡಿಕೆ ಶಿವಕುಮಾರ್ ಬಣದ ಡಿಮ್ಯಾಂಡ್ ಏನ್ ಗೊತ್ತಾ, ತಮ್ಮ ನಾಯಕನನ್ನ ಸಿಎಂ ಕುರ್ಚಿ ಮೇಲೆ ಕೂರಿಸಲೇಬೇಕು ಅಂತ. ಏನ್ ಮಾಡೋದು ಅನ್ನೋ ರೀತಿಯಲ್ಲೇ ಚರ್ಚೆಗಳು ಆಗಿದೆ. ನೀವು ಮಧ್ಯಪ್ರವೇಶ ಮಾಡಲೇಬೇಕು ಅಂತ ಸೋನಿಯಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎದುರು ಖರ್ಗೆ ಅವರು ಈ ಪ್ರಸ್ತಾಪ ಮಾಡಿದ್ದಾರಂತೆ. ಸಮಸ್ಯೆ ಬಗೆಹರಿಸದಿದ್ರೆ ಕಾಂಗ್ರೆಸ್ ಮೇಲೇನೆ ಅತಿ ಹೆಚ್ಚಿನ ಎಫೆಕ್ಟ್ ಆಗೋದು ಜಾಸ್ತಿ ಅಂತ. ಕಾರಣ ಮುಂಬರುವಂತಹ ಜಿಬಿಎ ಸೇರಿ ಲೋಕಲ್ ಎಲೆಕ್ಷನ್ಗಳು ಕೂಡ ಬರ್ತಾ ಇದೆ. ಇದರ ಮೇಲೆ ಕಂಪ್ಲೀಟ್ ಆಗಿ ಎಫೆಕ್ಟ್ ಆಗುತ್ತೆ ಈಗಲೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳದೆ ಹೋದ್ರೆ ಅಂತ. ಹಂಗಾಗಿ ಸೋನಿಯಾ ಗಾಂಧಿ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇಲ್ಲ ಹಂಗೆಲ್ಲ ಎಫೆಕ್ಟ್ ಆಗಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಆ ಕಾರಣಕ್ಕೆ ನಾವು ಇಬ್ಬರು ನಾಯಕರನ್ನ ಕರೆದು ಮಾತನಾಡೋಣ, ಒಂದು ಹಂತಕ್ಕೆ ಸಭೆ ಮಾಡೋಣ, ಇಬ್ಬರನ್ನ ಕೂಡ ಕನ್ವಿನ್ಸ್ ಮಾಡೋಣ ಅನ್ನೋ ರೀತಿಯಲ್ಲಿ ಸೋನಿಯಾ ಗಾಂಧಿ ಅವರು ನಿನ್ನೆ ನಡೆದಂತಹ ಸಭೆಯಲ್ಲೇ ಒಲವು ತೋರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಟ್ ಈಗ ಅಲ್ಟಿಮೇಟ್ ಆಗಿ ಕಾಡುವಂತಹ ಪ್ರಶ್ನೆ, ಸೋನಿಯಾ ಗಾಂಧಿ ಅವರು ಕರೆದು ಮಾತನಾಡ್ತಾರೆ, ಓಕೆ ಸಭೆ ಮಾಡ್ತಾರೆ, ಕುರ್ಚಿ ಕಿತ್ತಾಟಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ತರಬಹುದು ಅಂತ ಅಂದ್ರೂ ಕೂಡ ಸೋನಿಯಾ ಗಾಂಧಿಯವರ ಒಲವು ಯಾರ ಕಡೆಗೆ ಅತಿ ಹೆಚ್ಚಾಗಿ ಇರುತ್ತೆ, ಯಾರಿಗೆ ಸಿಎಂ ಕುರ್ಚಿಯನ್ನ ಕೊಡಿಸೋ ಕಡೆಗೆ ಇರುತ್ತೆ, ಇದು ಕೂಡ ಪ್ರಶ್ನೆ. ಸೋನಿಯಾ ಗಾಂಧಿಯವರು ಆಲ್ಮೋಸ್ಟ್ ಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಲವು ಹೊಂದಿದ್ದಾರೆ ಅನ್ನೋದು ಮಾಹಿತಿ. ಕಾರಣ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿಎಂ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗಜಗ್ಗಾಟಗಳಾದಾಗ ಒಪ್ಪಂದ ಆಗಿದ್ರ ಪ್ರಕಾರ, ಅದರ ಜೊತೆಗೆ ಈ ಹಿಂದೆ ಸೋನಿಯಾ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿದ್ರು ಅನ್ನುವಂತಹ ವಿಚಾರಗಳಿದೆಯಲ್ಲ, ಆ ಮಾತಿನ ಅನುಸಾರವಾಗಿ ಈ ಬಾರಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನ ಕೊಡಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸೋನಿಯಾ ಗಾಂಧಿ ಅವರು ಇದ್ದಾರಾ. ಆ ಕಾರಣಕ್ಕೆ ಸಭೆ ಮಾಡಿ ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡಿ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕಟ್ತಾರಾ ಅನ್ನೋದು ಈ ಕ್ಷಣಕ್ಕೂ ಪ್ರಶ್ನೆಯಾಗಿದೆ. ಆಲ್ಮೋಸ್ಟ್ ಅದೇ ರೀತಿ ಒಲವು ಹೊಂದಿದ್ದಾರೆ ಅಂತ. ಬಟ್ ಈಗ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡಿ ಕೆಳಗಿಳಿಸೋದು ಅಷ್ಟು ಈಸಿ ಟಾಸ್ಕ್ ಅಂತ ಹೈಕಮಾಂಡ್ಗೆ ಅನಿಸ್ತಾ ಇಲ್ಲ. ಹಂಗಾಗಿ ಯಾವ ರೀತಿ ಇರುತ್ತೆ ಆ ಸಭೆ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಎಲ್ಲವೂ ಕೂಡ ಸರಿ ಹೋಗ್ಬಿಡ್ತು, ಎಲ್ಲವೂ ಕೂಡ ಸೈಲೆಂಟ್ ಆಗ್ಬಿಡ್ತು ಅಂತ ಹೇಳಕ್ ಆಗ್ತಾ ಇಲ್ಲ. ಕಾರಣ ಒಳಗೆ ತಂತ್ರಗಾರಿಕೆಗಳು ಇಬ್ಬರೂ ನಾಯಕರ ಬಣದಿಂದ ಆಗ್ತಾ ಇದೆಯಂತ. ಒನ್ಸ್ ಅಗೇನ್ ಎಲ್ಲರ ಚಿತ್ತ ಹೈಕಮಾಂಡ್ ಕಡೆಗೆ ತೆಗೆದುಕೊಳ್ಳುವಂತ ನಿರ್ಧಾರ ಏನಾಗಿರುತ್ತೆ ಅಂತ ಏನ್ ನಿರೀಕ್ಷೆ ಮಾಡಬಹುದು, ಯಾವಾಗ ನಿರೀಕ್ಷೆ ಮಾಡಬಹುದು? ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಇದ್ದಂತಹ ಸಭೆಯಲ್ಲಿ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗುತ್ತೆ. ಕಳೆದ 15-20 ದಿನಗಳಿಂದಲೂ ಕೂಡ ನವೆಂಬರ್ ಕ್ರಾಂತಿ ಬಗ್ಗೆ ಬಹಳಷ್ಟು ಚರ್ಚೆ ಆಯ್ತು. ಈಗ ನವೆಂಬರ್ ಕಳಿತು, ಡಿಸೆಂಬರ್ ಆರಂಭ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಪದೇ ಪದೇ ರಾಜ್ಯಕ್ಕೆ ಬಂದಾಗ್ಲೂ ಕೂಡ ಈ ಸಮಸ್ಯೆ ಬಗೆಹರಿಸೋದ್ರಲ್ಲಿ ವಿಫಲರಾದ್ರು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳಿದ್ರು ಅದಕ್ಕೆ ಬದ್ಧವಾಗ್ತೀವಿ ಅನ್ನುವಂತ ಒಂದು ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಅದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲು ಒಂದು ಸುತ್ತಿನ ಮಾತುಕತೆಯನ್ನ ನೀವಿಬ್ಬರು ಕೂತು ಮಾತನಾಡಿ ಅದರ ರಿಪೋರ್ಟ್ ಅನ್ನ ನಮಗೆ ಕಳಿಸ್ಕೊಡಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಮೊನ್ನೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆದಂತಹ ಟಿಫನ್ ಪೊಲಿಟಿಕ್ಸ್ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ರು. ಅದಾದ ಬಳಿಕ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪ್ರತ್ಯೇಕವಾದಂತಹ ಒಂದು ಸಭೆಯನ್ನ ದೆಹಲಿಯ ಮಟ್ಟದಲ್ಲಿ ಮಾಡಿದ್ರು. ಆ ಎರಡೂ ಸಭೆಗಳ ಸಂಪೂರ್ಣ ವಿವರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ. ಈಗ ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರೆ ಅದರಂತೆ ನಾವು ನಡ್ಕೊಳ್ತೀವಿ ಅನ್ನುವಂತ ಒಂದು ಮಾತುಗಳನ್ನ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಹೇಳ್ತಿರೋದ್ರಿಂದ ನೀವು ಮಧ್ಯಸ್ಥಿಕೆ ವಹಿಸೋದು ಬಹಳಷ್ಟು ಅನಿವಾರ್ಯ ಆಗಿದೆ ಅನ್ನುವಂತ ಒಂದು ಮನವರಿಕೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಬಳಿ ಮಾಡ್ಕೊಂಡಿರುವಂತದ್ದು. ನಿನ್ನೆ ನಡೆದಂತಹ ಸುದೀರ್ಘ ಸಭೆಯಲ್ಲಿ ರಾಜ್ಯದ ವಿದ್ಯಮಾನಗಳು ಒಂದು ವೇಳೆ ಉಭಯ ನಾಯಕರು ಕೂಡ ರಾಜ್ಯ ಕಾಂಗ್ರೆಸ್ಗೆ ಇಂಪಾರ್ಟೆಂಟ್, ಆದ್ರೆ ಈಗ ಚರ್ಚೆ ಆಗ್ತಾ ಇರುವಂತದ್ದು ನಾಯಕತ್ವ ವಿಚಾರ. ಸಿದ್ದರಾಮಯ್ಯ ಅವರನ್ನ ಮನವೊಲಿಸಿ ನಾವು ನಾಯಕತ್ವವನ್ನ ಬದಲಾವಣೆ ಮಾಡ್ಬೇಕು ಒಂದ್ ವೇಳೆ ಮಾಡಿದ್ದೆ ಆದ್ರೆ, ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ನಾವು ಸಮಾಧಾನ ಮಾಡುವಂತ ಒಂದು ಕೆಲಸ ಆಗ್ಬೇಕು ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಬಹುತೇಕ ಈ ವಾರ ಇಬ್ಬರು ನಾಯಕರನ್ನ ಕರೆದು ನಾನು ದೆಹಲಿಯಲ್ಲಿ ಮಾತಾಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಸೋನಿಯಾ ಗಾಂಧಿ ಅವರು ಕೊಟ್ರು ಅನ್ನುವಂಥದ್ದು ಸಿಗ್ತಾ ಇರುವಂತದ್ದು. ಹೀಗಾಗಿ ಕಳೆದ 20-30 ದಿನಗಳಿಂದ ಚರ್ಚೆ ಆಗ್ತಿದ್ದಂತಹ ಈ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನಿನ್ನೆ ರಾತ್ರಿ ಸೋನಿಯಾ ಗಾಂಧಿ ಅವರು ಎಂಟ್ರಿ ಆಗಿರೋದ್ರಿಂದ ಈ ವಾರ ಬಗೆಹರಿಯುವಂತಹ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅನ್ನುವಂತ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಸಿಗ್ತಾ ಇದೆ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.